ಸಿಂಧು ಶಾಪಿಗೆ ಹೋಗಿ ಬಂದ್ಮೇಲೆ ಕಾಲೇ ಮಾಡಿಲ್ವಲ್ಲ, ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ ಅಥವಾ ಸಿಗ್ಲಿಲ್ವಾ? ವಿರಾಟ್, ಬಾ ಊಟ ಮಾಡು. ಒಂದ್ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಮ್ಮ. ನೀನ್ ಊಟ ಮಾಡು. ಸರಿ, ಬೇಗ ಮುಗಿಸ್ಕೊಂಡ್ ಬಾ. ನಾನೇ ಕಾಲ್ ಮಾಡಿ ಕೇಳೋದು ಬೆಟರ್ ಅನ್ಸುತ್ತೆ. ಸಿರಿ, ಕಾಲ್ ಸಿಂಧು. ಹೇಳಿ. ಶಾಪ್ಗೆ ಹೋಗಿದ್ರಾ? ಏನಾಯ್ತು? ಬ್ಯಾಗ್ ಯಾರು ಪರ್ಚೇಸ್ ಮಾಡಿದ್ದು ಅಂತ ಗೊತ್ತಾಯ್ತಾ? ನಮ್ಮನ್ನೆಲ್ಲ ನೀವ್ ಏನ್ ಅನ್ಕೊಂಡಿದ್ದೀರಾ? ಯಾಕೆ ನಾವ್ ಯಾರು ನಿಮಗ್ ಮನುಷ್ಯ ತರ ಕಾಣಿಸ್ತಿಲ್ವಾ? ಏನಾಯ್ತು? ಯಾಕೆ ಹೀಗ್ ಮಾತಾಡ್ತಾ ಇದೀಯಾ? ನಿಮ್ ಮನೆಗ್ ಬಂದಿದ್ ನಮ್ಮ ಅಪ್ಪಂಗೆ ನಿಮ್ ಅಜ್ಜಿ ಆತರ ಅವಮಾನ ಮಾಡಿ ಕಳ್ಸಿದಾರಲ್ಲ, ನಮ್ಮ ಅಮ್ಮನ್ ಬಗ್ಗೆ ಗೊತ್ತಿಲ್ದೆ ನಮ್ಮ ಅಮ್ಮಂದೇ ತಪ್ಪು ಅಂತ ಹೇಗ್ ಹೇಳ್ತಾರೆ ನಿಮ್ ಅಜ್ಜಿ? ಒಂದ್ ನಿಮಿಷ, ನನ್ ಮಾತ್ ಕೇಳು. ಸಾಕು ಸಾಕು, ನೀವ್ ನೋಡಿದ್ರೆ ಒಳ್ಳೆಯವ್ರ ತರ ಸಹಾಯ ಮಾಡಕ್ ಬರ್ತೀರಾ, ನಿಮ್ ಅಜ್ಜಿ ನೋಡಿದ್ರೆ ಆತರ ಅವಮಾನ ಮಾಡ್ತಾರೆ. ನಿಮ್ಗಳಿಗೆ ಮನುಷ್ಯತ್ವಕ್ ಬೆಲೆನೇ ಗೊತ್ತಿಲ್ಲ. ಯಾಕೆ ಈ ರೀತಿ ಅವಮಾನ ಮಾಡಿ ನಮಗೆ ಹಿಂಸೆ ಕೊಡ್ತಿದ್ದೀರಾ? ಸಿಂಧು, ಕಾಮ್ ಡೌನ್. ನಮ್ಮಪ್ಪ ಎಷ್ಟು ನೊಂದ್ಕೊಂಡಿದ್ದಾರೆ ಗೊತ್ತಾ ನಿಮ್ಗೆ? ಹಲೋ ಸರ್, ನಾನು ರಾಕೇಶ್ ಮಾತಾಡ್ತಿರೋದು. ಏನಾಯ್ತಲ್ಲಿ? ಸಿಂಧು ಯಾಕೆ ಹಾಗೆ ಮಾತಾಡ್ತಾ ಇದ್ದಾಳೆ? ಸರ್, ಅದು ಅಜ್ಜಿ, ಕೇಶವ್ ಅಂಕಲ್ ಮನೆಗೆ ಬಂದಿದ್ರ? ಬಂದಿದ್ರು. ಏನೀಗ? ಅವ್ರಿಗೆ ಅವಮಾನ ಆಗೋ ಥರ ಮಾತಾಡಿ ಮನ್ಸಿಗೆ ನೋವು ಮಾಡಿಸಿ ಕಳ್ಸಿದ್ರ? ಗಾಯತ್ರಿ ಪೇಪರ್ ಕದ್ ಮಾರಿರೋ ವಿಷಯದಲ್ಲಿ ತಾನೇ ಜೈಲಿಗೆ ಹೋಗಿರೋದು. ಅದ್ ಸುಳ್ಳ? ಅದನ್ನೇ ಮಾತಾಡ್ದೆ. ಅವ್ರು ತಪ್ಪು ಮಾಡಿದಾರ ಅಂತ ನಿಮ್ಗೆ ಗೊತ್ತಾ? ಈ ಟೈಮಲ್ಲಿ ನಾವು ಅವ್ರಿಗೆ ಸಹಾಯ ಮಾಡಬೇಕು, ಎಲ್ಲರಾಗೆ ಅವಮಾನ ಮಾಡೋದಲ್ಲ. ನೋಡು ವಿರಾಟ್, ನಿಮ್ಮ ಅಣ್ಣ ಅವಳನ್ನ ಲವ್ ಮಾಡ್ದ ಅಂತ ಆ ಮಿಡಲ್ ಕ್ಲಾಸ್ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ನಾನು ಒಪ್ಕೊಂಡಿದ್ದೆ. ಹಾಗಂತ ತಪ್ಪು ಮಾಡಿದ್ರು ಅವ್ರ ಪರ ನಿಲ್ಲೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ.